ಸರ್ ಇನ್ನು ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋದಾದ್ರೆ ಪ್ರತಾಪ್ ಅವರು ಫಸ್ಟ್ 50 ಡೇಸು ಚೆನ್ನಾಗಿತ್ತು ಎಲ್ಲ ಆಯಿತು. ಈಗ ಕೊನೆ ವಾರದಲ್ಲಿ ವರ್ಷನೇ ಚೇಂಜ್ ಮಾಡಿದ್ರು ನಾಮಿನೇಷನ್ ವಿಚಾರದಲ್ಲಿ ಗ್ಲೌಸ್ ಹಾಕೊಂಡು. ಅಂದರೆ ಏನೆಲ್ಲ ಹೇಳಬೇಕಿತ್ತೋ ಎಲ್ಲ ಹೇಳ್ಬಿಟ್ರಾ ಅಂತ ಅವತ್ತು ನಾಮಿನೇಷನ್ ನೀವು ಕೇಳಬೇಕು ಕೇಳಬೇಕು ಅಂತ ಹೇಳಿಬಿಟ್ಟು. ಅಂದರೆ ಆ ಪ್ರತಾಪ್ ನಮಗೆ ಕಾಣಿಸಿರ್ಲಿಲ್ಲ ಆ್ಯಕ್ಚುಲಿ. ನೂರು ದಿನ ಏನಿತ್ತು ಅಲ್ಲೆಲ್ಲೂ ಕಾಣಿಸಿರ್ಲಿಲ್ಲ ಆ ಪ್ರತಾಪ್. ಆ ನಾಮಿನೇಷನ್ ಟೈಮಲ್ಲಿ ಪ್ರತಾಪ್ ಮಾತಾಡ್ತಿದ್ದಾರಾ ಅಂತ ಅನ್ಸೋವಷ್ಟು ಒಂದು ಡಿಫ್ರೆಂಟ್ ಶೇಡ್ ಇತ್ತು ಅವ್ರಿಗೆ. ಹೇಳ್ಬೇಕಾದ್ರೆ ಎಲ್ಲ ಹೇಳ್ಬಿಡ್ಬೇಕಪ್ಪ ಅನ್ನೋ ಒಂದು ಕಾತರತೆ ಇತ್ತು. ಅದನ್ನೆಲ್ಲ ಹೇಳ್ಬಿಟ್ರಾ? ನಿಮ್ಗೆ ಹೇಗೆ ಅನ್ನಿಸ್ತು ಆ ಸಿಚುವೇಶನ್? ಮ್ಯಾಮ್, ಒಂದು ರನ್ನಿಂಗ್ ರೇಸ್ ಟ್ರ್ಯಾಕು, ಎಲ್ಲ ಒಳ್ಳೆ ಅಥ್ಲೀಟ್ಸ್ ಓಡ್ತಾ ಇರ್ತಾರೆ. ಇನ್ನೇನು ಫೈನಲ್ ಲೈನ್ ಬರ್ತಾ ಇದೆ ಅನ್ನೋವಾಗ ಪ್ರತಿಯೊಬ್ಬರೂ ಓಡಿ ಆ ಲೈನ್ನ ಟಚ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ. ಆದರೆ ಅಲ್ಲಿ ಗೆಲ್ಲೋವನೇ ದ ಬೆಸ್ಟ್ ಒನ್. ಸೊ ಅಲ್ಲಿ ಕೊನೆ ದಿನಗಳಲ್ಲಿ ಪ್ರತಿಯೊಬ್ಬರೂ ಆ ಲೈನ್ನ ಟಚ್ ಮಾಡೋ ಪ್ರಯತ್ನದಲ್ಲಿದ್ದರು ಅಷ್ಟೆ. ಸೊ ಇಷ್ಟು 100 ಡೇಸ್ ಮಾತಾಡದೇ ಇರೋರು ಕೊನೆ ದಿನಗಳಲ್ಲಿ ಮಾತಾಡಿದ್ರೆ ಏನೂ ಬದಲಾಗೋದಿಲ್ಲ. ಆ್ಯಂಡ್ ಅವ್ರ ವ್ಯಕ್ತಿತ್ವ ಅಲ್ಲಿ ತೋರಿಸುತ್ತೆ ಅಷ್ಟೆ. ನನ್ನ ಬಗ್ಗೆ ಮಾತಾಡಿ ಒಬ್ರು ದೊಡ್ಡವರಾಗ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಖುಷಿನೇ. ಅದ್ರ ಬಗ್ಗೆ ಮಾತಾಡಲಿ. ಅವರು ಮುಂದೆ ಮಾತಾಡ್ತಾರೆ, ಹಿಂದೆ ಮಾತಾಡ್ತಾರೆ, ಎಲ್ಲಿ ಮಾತಾಡಿದ್ರು ನನ್ನ ಬಗ್ಗೆ ತಾನೇ ಮಾತಾಡ್ತಾರೆ. ಅವ್ರು ನನ್ನನ್ನು ದೊಡ್ಡವ್ರು ಮಾಡ್ತಾ ಇದ್ದಾರೆ, ಅವ್ರು ಚಿಕ್ಕವ್ರು ಆಗ್ತಾ ಇದ್ದಾರೆ, ಅದೆಲ್ಲೂ ಗೊತ್ತಿಲ್ಲ ನನಗೆ. ಬಟ್ ನನ್ನ ಬಗ್ಗೆ ಇನ್ನೂ ಮಾತಾಡ್ಬೇಕು ಮ್ಯಾಮ್ ಜನರು, ಅದೇ ಖುಷಿ ನನಗೆ. ಸರ್ ನೀವು ಒಳಗಿದ್ದಾಗ ಒಂದಷ್ಟು ವಿಷಯಗಳಿಗೆ ಪ್ರತಾಪ್ ಹೆಸರು ಯೂಶಲಿ ತಗೋತಾ ಇದ್ರು, ಪ್ರತಿಯೊಬ್ಬರು ತಗೋತಾ ಇದ್ರು. ಆ್ಯಂಡ್ ನೀವು ತಗೊಂಡಿದ್ರ ಸರ್. ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತಾ ಈ ಮಟ್ಟಕ್ಕೆ ಡ್ರೋನ್ ಪ್ರತಾಪ್ ಐಡೆಂಟಿಟಿ ಆಚೆ ಚೇಂಜ್ ಆಗಿದೆ, ಜೊತೆಗೆ ಇಷ್ಟೊಂದು ಅಭಿಮಾನಿಗಳು ಉಟ್ಕೊಂಡಿದ್ದಾರೆ, ಹೊಸ ಥರದ ಲೈಫ್ನ ಕಂಡ್ಕೊತಿದ್ದಾರೆ ಬಿಗ್ ಬಾಸ್ ಮೂಲಕ ಅಂತ. ಆ್ಯಂಡ್ ಟಾಪ್ 2ಗೆ ಬಂದು ರನ್ನರ್ ಅಪ್ ಆದರು ಬಿಗ್ ಬಾಸ್ ಸೀಸನ್ 10. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವನ್ ಅಮೃತ ಅವ್ರ ಫಿನಾಲಲ್ಲಿ ಹೇಳ್ತಾರೆ ಡ್ರೋನ್ ಪ್ರತಾಪ್ ಆ ಸ್ಥಾನದಲ್ಲಿರೋದು ನನಗೆ ಶಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ನೀವು ಅನ್ಕೊಂಡಿದ್ರ ಸರ್ ಪ್ರತಾಪ್ಗೆ ಇಷ್ಟೊಂದು ಅಭಿಮಾನಿ ಬಳಗ ಉಟ್ಕೊಂಡಿದೆ ಅಂತ? ಮ್ಯಾಮ್, ಈ ಬಿಗ್ ಬಾಸ್ ಅನ್ನೋ ಗೇಮ್ ಹೇಗೆ ಅಂದರೆ ಇಟ್ ಈಸ್ ಲೈಕ್ ವೆರಿ ಬ್ಲೈಂಡ್. ನೀವು ಹೇಗೆ ಆಡ್ತಿದ್ದೀರಾ ಅಂತ ಕೂಡ ನಿಮ್ಗೆ ಗೊತ್ತಿರೋದಿಲ್ಲ, ಯಾರು ಫೀಡ್ಬ್ಯಾಕ್ಸ್ ಕೊಡೋದಕ್ಕಿರೋದಿಲ್ಲ. ಅದಕ್ಕೆ ವಾರದ ಕೊನೆಯಲ್ಲಿ ಸುದೀಪ್ ಸರ್ ಬಂದು ಎಲ್ಲ ಒಂದು ತಕಡಿನಲ್ಲಿ ಹಾಕಿ ಏನಿದೆ ಏನಿಲ್ಲ ಅನ್ನೋ ಒಂದು ಕಿವಿ ಮಾತು ಹೇಳ್ತಾರೆ ಹೊರತು ನೀನು ಹೀಗೆ ಆಡಬೇಕು ಹಾಗೆ ಆಡಬೇಕು ಅಂತ ಯಾವತ್ತೂ ಕರೆಕ್ಷನ್ ಮಾಡೋದಿಲ್ಲ. ನೀವು ತಪ್ಪು ಮಾಡಿದ್ದೀರಾ ಅಂದರೆ ನೀವು ಇದು ತಪ್ಪು ಮಾಡಿದ್ದೀರಾ, ಸರಿ ಮಾಡ್ತಾ ಇರೋರಿಗೆ ಚೆನ್ನಾಗಿ ಆಡ್ತಿದ್ದೀರಾ ಅಂತಾರೆ. ಸೊ ನಮಗೆ ಡೈರೆಕ್ಷನ್ ಕೊಡೋರು, ಒಂದು ದಾರಿದೀಪ ಆಗಿದ್ದು ಅವರೊಬ್ಬರೇನೆ ಇಡೀ ಸೀಸನ್ಗೆ. ಹೊರಗಡೆ ಏನು ಮಾಡಿದ್ರೆ ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ, ಏನು ಮಾಡಿದ್ರೆ ನಾವು ಕೆಟ್ಟದಾಗಿ ಕಾಣಿಸ್ತಿದ್ದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಬ್ಲೈಂಡಾಗಿ ಆಡ್ತಿದ್ವಿ. ಆ್ಯಂಡ್ ಡ್ರೋನ್ ಪ್ರತಾಪ್ಗೆ ಒಂದು ಬಳಗ ಸಪೋರ್ಟ್ ಮಾಡ್ತಿದೆ, ಅಥವಾ ಸಂಗೀತಕ್ಕೆ ಸಪೋರ್ಟ್ ಮಾಡ್ತಿದೆ, ಅಥವಾ ನನಗೆ ಸಪೋರ್ಟ್ ಮಾಡ್ತಿದೆ ಅನ್ನೋದು ನನ್ನ ಮೈಂಡ್ನಲ್ಲೂ ಇಲ್ಲ ನನಗೆ. ಐ ವಾಸ್ ಜಸ್ಟ್ ಪ್ಲೇಯಿಂಗ್ ಮೈ ಗೇಮ್. ಈ ಹೊರಗಡೆ ಸಪೋರ್ಟ್ ತೊಗೊಂಡು ಅಥವಾ ಫ್ಯಾನ್ ಬೇಸ್ನ ಬೆಳೆಸ್ಕೊಂಡು ಆಡಬೇಕು ಅನ್ನೋದು ನನಗೆ ಎಲ್ಲೂ ತಲೆನಲ್ಲೂ ಇರಲಿಲ್ಲ, ಮೆಂಟಾಲಿಟಿನೇ ನನಗೆ ಬಂದಿರಲಿಲ್ಲ. ಕೊನೆಗೆ ನಾನು ನಿನ್ನೆ ಹೊರಗೆ ಬಂದಾಗ ನಾನು ನೋಡಿ ನನಗೆ ಶಾಕ್ ಆಗಿದ್ದು, ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಜನರು, ಈ ರೇಂಜಿಗೆ ಬ್ಲೋ ಅಪ್ ಆಗಿದೆ ಒಂದು ಬಿಗ್ ಬಾಸ್ ಅನ್ನೋದು ನನಗೆ ನೆನ್ನೆನೇ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಐ ವಾಸ್ ಲೈಕ್ ಬ್ಲ್ಯಾಂಕ್.